ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ತುಮಕೂರಲ್ಲಿ ಖಾಸಗಿ ಫೈನಾನ್ಸ್ ಸಾಲದಿಂದ ಬೀದಿಗೆ ಬಂದ ಕುಟುಂಬ. ಪಡೆದಿದ್ದು 4.6 ಲಕ್ಷ ಸಾಲ, ಕಟ್ಟಿದ್ದು 7.2 ಲಕ್ಷ ಬಡ್ಡಿ. 2024ರ ಮೇನಲ್ಲಿ ಹೃದಯಾಘಾತದಿಂದ ಸೈಯದ್ ಮೃತಪಟ್ಟರು. ಕುಟುಂಬಕ್ಕೆ ನಿಲ್ಲದ ಕಿರುಕುಳ. ಮೈಕ್ರೋ ಫೈನಾನ್ಸ್ ಆಯ್ತು, ಬ್ಯಾಂಕ್ನಲ್ಲಿ ಸಾಲ ಪಡೆದವರ ಮೇಲೂ ದೌರ್ಜನ್ಯ. ಲೋನ್ ಕಂತು ಕಟ್ಟಲಿಲ್ಲ ಅಂತ ಕುಟುಂಬವನ್ನ ಬೀದಿಗೆ ಅಟ್ಟಿ ಮನೆಗೆ ಬೀಗ ಹಾಕಿದ ಐಡಿಎಫ್ಸಿ ಬ್ಯಾಂಕ್ ಸಿಬ್ಬಂದಿ. ಚಿತ್ರದುರ್ಗದ ಕೊಳಹಾಲ್ ಗ್ರಾಮದಲ್ಲಿ ಘಟನೆ. ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಯಲು ಸಿಎಂ ಸೂಚನೆ. ಕಟ್ಟುನಿಟ್ಟಿನ ನಿಯಮಾವಳಿ ಜಾರಿಗೆ ಸೂಚನೆ ಬೆನ್ನಲ್ಲೇ ಅಲರ್ಟ್ ಆದ ಕಮಿಷನರ್. ಯಾವುದೇ ದೂರು ಬಂದಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ ಎಂದು ಪೊಲೀಸರಿಗೆ ತಾಕೀತು. ಅಪ್ಪ ಅಮ್ಮನ ಮೇಲೆ ಬೇಜಾರಿಗೆ ಮನೆ ಬಿಟ್ಟಿದ್ದ ಇಬ್ಬರು ಅಪ್ರಾಪ್ತರು. 3 ದಿನ ರೈಲ್ವೆ ಸ್ಟೇಷನ್ನಲ್ಲಿ ಕಳೆದು ಜೇಬಲ್ಲಿದ್ದ 500 ರೂಪಾಯಿ ಖಾಲಿಯಾದ ಮೇಲೆ ಮನೆಗೆ ವಾಪಸ್. ಬೆಂಗಳೂರಿನ ಚಂದ್ರ ಲೇಔಟ್ ಠಾಣೆಯಲ್ಲಿ ದಾಖಲಾಗಿದ್ದ ಮಿಸ್ಸಿಂಗ್ ಕೇಸ್ ಸುಖಾಂತ್ಯ. ಸಿಎಂ ಕುರ್ಚಿ ಚರ್ಚೆಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಬ್ರೇಕ್. ಸಿದ್ದರಾಮಯ್ಯ ಜೊತೆಯಲ್ಲೇ ಇದ್ದು ಕುರ್ಚಿಗಿಟ್ಟಿಸಿಕೊಳ್ಳಿ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಲಹೆ ನೀಡಿರುವ ದೆಹಲಿ ನಾಯಕರು. ಸದ್ದಿಲ್ಲದೆ ಹಿಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ಪೈಪ್ಲೈನ್ ಮೂಲಕ ನೀರು ಲೀಫ್ಟ್. ಡಿಸಿಎಂ ಡಿಕೆ ಶಿವಕುಮಾರ್ ನಡೆಗೆ ಬೆಳಗಾವಿ ಜಿಲ್ಲಾ ನಾಯಕರ ವಿರೋಧ. ಕೂಡಲೇ ಸ್ಥಗಿತಗೊಳಿಸಬೇಕೆಂದು ಸತೀಶ್ ಜಾರಕಿಹೊಳಿ, ಆಸಿಫ್ ಸೇಠ್ ಒತ್ತಾಯ. ಮುಂದುವರಿದ ಡಿಕೆಶಿ ಸಾಹುಕಾರ್ ಮುಸುಕಿನ ಗುದ್ದಾಟ. ಶೇರ್ ಚಾಟ್ನಲ್ಲಿ ಪರಿಚಯ, ವಿಡಿಯೋ ಕಾಲ್ ಮಾಡಿ ಸಲುಗೆಯ ಮಾತುಗಳು. ಎಲ್ಲವನ್ನೂ ರೆಕಾರ್ಡ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲು. ಒಬ್ರಲ್ಲ ಇಬ್ರಲ್ಲ, ಹಲವರಿಗೆ ಕೋಟಿ ಕೋಟಿ ಟೋಪಿ ಹಾಕಿದ್ದ ಐನಾತಿ ರೇಖಾ ಸಿಸಿಬಿ ಬಲೆಗೆ. ವರ್ತೂರು ಪ್ರಕಾಶ್ ಆಪ್ತೆ ಶ್ವೇತಾ ವಂಚನೆ ಪ್ರಕರಣ. ರಾಜಸ್ಥಾನದಲ್ಲಿ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದ ಬೆಂಗಳೂರು ಪೊಲೀಸ್. ಶ್ವೇತಾಳಿಂದ ಪಡೆದ ಚಿನ್ನಾಭರಣ ಎಲ್ಲೆಲ್ಲಿ ಹೋಯಿತು ಅನ್ನೋದರ ಬಗ್ಗೆ ತನಿಖೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಬ್ಬ ಬಾಣಂತಿ ಸಾವು. ನಿಲಜಿ ಗ್ರಾಮದ ಅಂಜಲಿ ಪಾಟೀಲ್ಗೆ ಹೆರಿಗೆ ನೋವು ಕಾಣಿಸಿದ ಹಿನ್ನೆಲೆ ನಿನ್ನೆ ಆಸ್ಪತ್ರೆಗೆ ದಾಖಲು. ಸಿಸೇರಿಯನ್ ಮೂಲಕ ಹೆರಿಗೆ ಬಳಿಕ ಕೊನೆಯುಸಿರು. ಥೈಲ್ಯಾಂಡ್ ಬ್ಯೂಟಿ ಕರೆಸಿ ಮೈಸೂರಲ್ಲಿ ವೇಶ್ಯಾವಾಟಿಕೆ ದಂಧೆ ಪ್ರಕರಣ. ಮತ್ತಿಬ್ಬರು ಆರೋಪಿಗಳನ್ನ ಬಂಧಿಸಿದ ಪೊಲೀಸರು. ವ್ಯವಹಾರ ನೋಡಿಕೊಳ್ತಿದ್ದ ಮಣಿಕಂಠ, ಚಂದ್ರಶೇಖರ್ ಅರೆಸ್ಟ್. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಯಿತು ಪುಂಡರ ಅಟ್ಟಹಾಸ. ರಾತ್ರೋರಾತ್ರಿ ರಸ್ತೆಯಲ್ಲಿ ಮಾರಕಾಸ್ತ್ರ ಹಿಡಿದು ಬೈಕ್ಗಳ್ಳರ ಓಡಾಟ. ಜ್ಞಾನಭಾರತಿ ಪೊಲೀಸ್ ಠಾಣೆಯ ಪಕ್ಕದ ರಸ್ತೆಯಲ್ಲಿ ಮನೆ ಮುಂದೆ ನಿಲ್ಲಿಸಿದ ಬೈಕ್ ಕದ್ದು ಪರಾರಿ. ಮುಖಕ್ಕೆ ಹೆಲ್ಮೆಟ್, ಮಾಸ್ಕ್, ಟೋಪಿ ಹಾಕೊಂಡು ಬರ್ತಾರೆ. ಜನನಿಬಿಡ ರಸ್ತೆಗಳಲ್ಲಿ ಓಡಾಡೋ ಮಹಿಳೆಯರೇ ಟಾರ್ಗೆಟ್. ಕೋಲಾರದ ಮುಳಬಾಗಿಲಿನಲ್ಲಿ ಸರಗಳ್ಳರ ಗ್ಯಾಂಗ್ ಹಾವಳಿ. ರಾಯಚೂರಲ್ಲಿ ಶಾಸಕಿ ಕರೆಮ್ಮ ನಾಯಕ್ ಮನೆಗೆ ನುಗ್ಗಿದ ಆಗಂತುಕರು. ಮಸ್ಕಿಯಲ್ಲಿ ದರೋಡೆಕೋರರ ಗ್ಯಾಂಗ್ ಆಕ್ಟಿವ್. ಕೈಯಲ್ಲಿ ಆಯುಧ ಹಿಡಿದು ಮುಸುಕುಧಾರಿಗಳ ಓಡಾಟ. ಬೆಚ್ಚಿ ಬಿದ್ದ ಜನ. ಮಂಗಳೂರಲ್ಲಿ ಫಿಲ್ಮ್ ಶೂಟಿಂಗ್ ಸೆಟ್ನಲ್ಲಿ ಬೆಂಕಿ ಅವಘಡ. ನೆತ್ತರಕೆರೆ ಎಂಬ ತುಳು ಸಿನಿಮಾ ಚಿತ್ರೀಕರಣ ಸೆಟ್ನಲ್ಲಿ ಘಟನೆ. ತಕ್ಷಣ ಟ್ಯಾಂಕರ್ನಲ್ಲಿ ನೀರು ತಂದು ಬೆಂಕಿ ಆರಿಸಿದ ಚಿತ್ರತಂಡ. ದೆಹಲಿಯ ಬುರಾರಿಯಲ್ಲಿ 4 ಅಂತಸ್ತಿನ ಕಟ್ಟಡ ಕುಸಿತ. ಅವಶೇಷಗಳಾಡಿ 20ಕ್ಕೂ ಹೆಚ್ಚು ಜನ ಸಿಲುಕಿರೋ ಶಂಕೆ. ಇದುವರೆಗೆ 12 ಜನರ ರಕ್ಷಣೆ, ಉಳಿದವರಿಗಾಗಿ ಶೋಧ ಕಾರ್ಯ. ಎಲ್ಪಿಜಿ ತುಂಬಿದ್ದ ಟ್ಯಾಂಕರ್ ಸ್ಫೋಟಿಸಿ 6 ಮಂದಿ ಸಾವು. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ. ಹಲವು ಮನೆಗಳಿಗೂ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಹಾನಿ.
ಮಧ್ಯರಾತ್ರಿಯಲ್ಲೂ ತ್ರಿವೇಣಿ ಸಂಗಮದಲ್ಲಿ ಭಕ್ತರಿಂದ ಪುಣ್ಯ ಸ್ನಾನ. ಇದುವರೆಗೆ ಗಂಗಾ ನದಿಯಲ್ಲಿ ಮಿಂದೆದ್ದ 15 ಕೋಟಿ ಭಕ್ತರು. ಕುಂಭಮೇಳದ ವಿಹಂಗಮ ನೋಟ ಹಂಚಿಕೊಂಡ ನಾಸಾ. ಪುಷ್ಪ 2 ಸಕ್ಸಸ್ ಬಳಿಕ ಮತ್ತೊಂದು ಪ್ಯಾನ್ ಇಂಡಿಯಾಗೆ ಪ್ಲಾನ್. ನಿರ್ದೇಶಕ ತ್ರಿವಿಕ್ರಮ್ ಡೈರೆಕ್ಷನ್ನಲ್ಲಿ ಹೊಸ ಕಥೆ ರೆಡಿ. ಅಲ್ಲು ಅರ್ಜುನ್ರ ಪೌರಾಣಿಕ ಸಿನಿಮಾಗೆ 1000 ಕೋಟಿ ಬಜೆಟ್. ಕಾರ್ತಿಕೇಯ ಪಾತ್ರದಲ್ಲಿ ಮಿಂಚಲಿರೋ ಅಲ್ಲು. ಇಂದು ಭಾರತ ಇಂಗ್ಲೆಂಡ್ ನಡುವೆ 3ನೇ T20 ಪಂದ್ಯ. ಹೈ ವೋಲ್ಟೇಜ್ ಮ್ಯಾಚ್ಗೆ ರಾಜ್ಕೋಟ್ನಲ್ಲಿ ಕ್ರೀಡಾಂಗಣ ಸಜ್ಜು. ಸರಣಿ ಕೈವಶ ಮಾಡಿಕೊಳ್ಳಲು ಭಾರತ ಕಾತುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.